ಬಿಜೆಪಿನಲ್ಲಿ ನಮ್ಮ ಲೀಡರ್ಸ್ಗಳು ಈಗ ಕೆಲ ಮಾಡ್ತಾವ್ರಲ್ಲ, ನಿಮಗೆ ವೈಚಾರಿಕತೆಯೂ ಇಲ್ಲ, ನೈತಿಕತೆಯೂ ಇಲ್ಲ. ನಿಮಗೆ ವೈಚಾರಿಕತೆ ಇಲ್ಲವೇ ಇಲ್ಲ ನಿಮಗೆ. ಅಲ್ಲ ರೀ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷಗಳು ನಿಮಗೆ ನಿಮಗೆ ಕಾಂಗ್ರೆಸ್ಸಲ್ಲೂ ಅದೇ ಗೋಡು. ವೈಚಾರಿಕತೆ ನೈತಿಕತೆ ಇಲ್ಲದ ರಾಷ್ಟ್ರೀಯ ಪಕ್ಷಗಳು ನೀವು ಏನಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿ, ಏನು ಮಾಡಿದ್ದೀರಾ? ಅಕ್ಕಿ ಕೊಟ್ಟಿದ್ದ? ಅಕ್ಕಿ ಕೊಡೋದು ಯಾರು ಹೇಳಿದ್ದು ನಿಮಗೆ? 2013 ನಾನು, ರಮೇಶ್ ಕುಮಾರ್, ಇಬ್ರಾಹಿಂ ಒಂದ್ಸರಿ ಭಾಷಣ ಮಾಡಿದ್ರಲ್ಲ ಮಂಡಿ ಮೌಲದಲ್ಲಿ, ಸಲಹೆ ಕೊಟ್ಟವ್ರೆ ನಾವು. ಅಕ್ಕಿ ಕೊಡಬೇಕು, ಈ ಹಿಂದುಳಿದ ವರ್ಗಗಳ ಅಹಿಂದ ವರ್ಗ ಅವ್ರು ತಗೊಂಡ್ರಂತ ಸಾಲ ಮನ್ನಾ ಮಾಡಬೇಕು, 60,000 ರೂಪಾಯಿ ಮನೆ ಕಟ್ಟಕ್ಕೆ ಬಡವರಿಗೆ 120,000 ಮಾಡಬೇಕು. ಇವೆಲ್ಲ ಯಾರ್ರೀ ಸಿದ್ದರಾಮಯ್ಯ ನಿಮ್ಗೆ ಸಲಹೆ ಕೊಟ್ಟವರು? ನಿಮ್ಮ ಮನೇಲಿ ಕೂತ್ಕೊಂಡು ನಾವೇ ಇಲ್ವೇ ಸ್ವಾಮಿ? ಹಾಗಂದ ತಕ್ಷಣ ಎಲ್ಲ ಆಗೋಯ್ತು. ಭಾಳ ಬೇರೆ ವಿಚಾರ. ಸಿದ್ದರಾಮಯ್ಯ 14 ಸಾರಿ ನಾನು ಅಂಥದ್ದು ಬಡ್ಜೆಟ್ ಮಾಡಿ ನಿಮ್ಮ ರಾಜ್ಯದ ಆರ್ಥಿಕತೆ ನೀತಿ ಹೇಳ್ರಿ ಏನು ಅಂತೇಳಿ. ಲೂಟಿ ಮಾಡೋದೇ ನೀತಿನ ನಿಮ್ಮದು? ಲೂಟಿ ಮಾಡೋದು ನೀತಿನ? ಎಲ್ಲೂ ನೀವು ಸ್ಪಷ್ಟಪಡಿಸ್ತಾ ಏನಿಲ್ಲ. ಯು ಆರ್ ಎಸ್ಕೇಪ್ ಇನ್ ಥ್ರೂ ಔಟ್. ಹೇಳಿ. ಅಲ್ಲ ಸ್ವಾಮಿ, ಮೊನ್ನೆ ಚನ್ನಪಟ್ಟಣದ ಎಲೆಕ್ಷನ್ ಆಯ್ತಲ್ಲ, ಚನ್ನಪಟ್ಟಣದ ಎಲೆಕ್ಷನ್ ಹೆಂಡ ದುಡ್ಡು ಎಲ್ಲ ಒಂದು ಇದು ಬಂದೈತಿ. 30 ಕೋಟಿ ಸಿಕ್ಕಿರೋದು, ಸಿಗದೇ ಇರೋದು ಎಷ್ಟೋ ಗೊತ್ತಿಲ್ಲ. 22 ಕೋಟಿ ರೂಪಾಯಿಂದ ಹೆಂಡ ಸಾರಾಯಿ, 8 ಕೋಟಿ ರೂಪಾಯಿ ಕ್ಯಾಶ್ ಅಂತ ಇದು ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ನವರು, ಇಂಟೆಲಿಜೆನ್ಸ್ನವರು. ಅದು ಬಿಟ್ಟು ಇನ್ನೆಷ್ಟು ಏನು ಹೆಂಗಾರು ಒಂದು ಎಲೆಕ್ಷನ್ ಗೆಲ್ಲಕ್ಕೆ ಇಡೀ ರಾಜ್ಯನೇ ಮಾರಿಬಿಡ್ತೀರ ಎಲ್ಲ ಸೇರಿಕೊಂಡು. ಇದೇನು ಒಂದಲ್ಲ, ಎಲ್ಲ ಪಾರ್ಟಿಯವರು. ಈಗ ನಮ್ಮ ಬಿ ಜೆ ಪಿನಲ್ಲಿ ಏನು ರೀ ಇದು ಕತೆ ರೀ? ಅಲ್ಲಪ್ಪ, ಈಗ ಮೋದಿಯವರು ಬಿಕಾಸ್ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಯಾರು ಒಬ್ಬರು ಹೇಳ್ತಾವ್ರೆ ಕಾರ್ಯಕ್ರಮಗಳ ಬಗ್ಗೆ? ಆ ಶೋಭಾ ಬರ್ತಾರೆ, ಯಾರಿಗೋ ಬೈತಾರೆ ಹೋಗ್ತಾರೆ, ಇನ್ಯಾರೋ ಬರ್ತಾರೆ, ಇನ್ಯಾರಿಗೋ ಬರ್ತಾರೆ ಹೋಗ್ತಾರೆ. ಆ ಧಾರವಾಡದವ್ರು ಯಾರು ನಮ್ಮ ಕೇಂದ್ರ ಮಂತ್ರಿಗಳು, ಜೋಶಿ, ಅವ್ರೇನು ಹೇಳ್ತಾರೋ ಬಂದು ಹೋಗ್ತಾರೆ. ಆಯ್ತಾ? ಅಲ್ಲ ರೀ, ನಾನು ಭಾಳ ಮೆಚ್ಚೋದೇನೆಂದ್ರೆ ಸೋಮಣ್ಣ ರೀ, ರೈಲ್ವೆ ಮಿನಿಸ್ಟ್ರು. ಅದೆಷ್ಟು ಪ್ರೋಗ್ರಾಮ್ಸ್ಗಳನ್ನ ತಗೊಂಬತ್ತಿದ್ದಾರೆ, ನಿಂತೋಗಿರೋನ್ನ ಸ್ಟಾರ್ಟ್ ಮಾಡಿಸ್ತಾ ಇದ್ದಾನೆ. ನಮ್ಮ ಮೈಸೂರಿಗಿರ್ಬೋದು, ಬ್ಯಾಂಗ್ಳೂರಿರ್ಬೋದು, ರೈಲ್ವೆ ಸ್ಟೇಷನ್ಸ್ಗಳು ಎಷ್ಟು ನೀಟಾಗಿ ಮಾಡಿಸ್ತಾವನ್ನೆಲ್ಲನೂ ಕೂಡ. ಅದ್ಯಾಕೆ ಬೇರೆ ಮಂತ್ರಿಗಳಿಗೆ ಆಗ್ತಾ ಇಲ್ಲ? ಬರೀ ಬೊಗಳೆ ಹೊಡೆದು ಯಾರಿಗೂ ಬೈದು ಹೋಗಕ್ಕ ನೀವು ಬರೋದು? ನೀವೆಲ್ಲ ದೇಶದ ಮಂತ್ರಿಗಳಪ್ಪ. ಅಯ್ಯೋ, ಜಿಲ್ಲಾ ಪಂಚಾಯತ್ ಮೆಂಬರು ಮಾತಾಡಲ್ಲ ನಿಮ್ಮ ಥರ, ಹಂಗೆ ಮಾತಾಡ್ತಾ ಇದ್ದೀರಾ? ಛೇ. ಅಲ್ಲ, ನಿಜಕ್ಕೂ ನಾನು ಆ ಸೋಮಣ್ಣನ ಮೆಚ್ಚುತ್ತೀನಿ ರೀ. ನಾನು ಪಾಪ ಎಷ್ಟು ಕೆಲಸ ಮಾಡ್ತಾನೆ ರೈಲ್ವೆ ಇಲಾಖೆದು ಪಾಪ. ಹಾಗಾಗಿ ಅದಾರು ಕಲಿತ್ಕೊಂಡು ನೀವು ಸೆಂಟ್ರಲ್ ಮಿನಿಸ್ಟ್ರಿಗಳು ಹೂ ರೆಪ್ರೆಸೆಂಟ್ಸ್. ಆಮೇಲೆ ನೋಡಿ ಸರ್, ಏನು ಮಜಾ ಅಂದರೆ, ನಾನು MP ಆಗಿದ್ದವನು. ನಾವು ನಮ್ಮದೊಂದು ವೇದಿಕೆ ಮಾಡ್ಕೊಂಡಿದ್ದೆವು. ನಾವು ಕಾಂಗ್ರೆಸ್ ಸಂಸದರ ವೇದಿಕೆ ಮಾಡಿದ್ದೆ. ನಾನೇ ಕನ್ವೀನರ್ ಆಗಿದ್ದು. ನಮ್ಮ ಜಿಲ್ಲೆಗೆ ಏನು ಬೇಕು, ರಾಜ್ಯಕ್ಕೆ ಏನು ಬೇಕು ಅಂತ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಮನಮೋಹನ್ ಸಿಂಗ್ ಅವ್ರಿಗೆ ಕೊಡ್ತಾ ಇತ್ತು. ಮನಮೋಹನ್ ಸಿಂಗ್ ಸಾಹೇಬ್ರಿಗೆ. ಈಗ ಏನಿಲ್ಲ, ಒಂದು ವೇದಿಕೆಯನ್ನು ಮಾಡ್ಕೊಂಡಿಲ್ಲ BJP ಅವರು. ಸುಮ್ಮನೆ ಬರೀ ಬಗಳೆ ಹೊಡೆಯೋದು, ಯಾರಿಗೋ ಬೈದ್ಬಿಟ್ಟು ಮನೆ ಸೇರಿಬಿಡೋದು. ಕೇಂದ್ರದ ರಾಜ್ಯವನ್ನು ಪ್ರತಿನಿಧಿಸುವ ಕೇಂದ್ರದ ಮಂತ್ರಿಗಳಾಗಲಿ ಅಥವಾ ನಮ್ಮ MP-ಗಳಾಗಲಿ, BJP ಯಾರು ಕೂಡ ನೀವು ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಎಲ್ಲ ಕಳ್ಕೊಂಬಿಟ್ಟು ಸುಮ್ಮನೇನೋ ಬಂದಿದ್ದೀವಿ, ಗೆದ್ದಿದ್ದೀವಿ, ಮಾತಾಡ್ತೀವಿ, ಹೋಯ್ತಾ ಇರ್ರಿ ಅಂತ. ಆಮೇಲೆ ಯತ್ನಾಳ್ ಇವರೆಲ್ಲ ಏನ್ರಿ ಸೀನಿಯರ್ಸ್ಗಳು? ಅವರು ಅಲ್ಲಪ್ಪ, ನೀವು ಯಾವ ರೀತಿ ಈಗ ವಕ್ಫ್ ತಿದ್ದುಪಡಿ ತರ್ತಾ ಇದ್ದಾರೆ, ಅದನ್ನ ಹೇಳ್ರಿ ಜನಕ್ಕೆ. BJP ಶಾಸಕರು
BJP ಸಂಸದರು, BJP ಮಂತ್ರಿಗಳು ವಕ್ಫ್ ರೆಡಿ ಇದೆ, ಅಮೆಂಡ್ಮೆಂಟ್ ದೇ ಆರ್ ಪ್ಲೇಸಿಂಗ್ ಬಿಫೋರ್ ದ ಹೌಸ್ ಪಾರ್ಲಿಮೆಂಟ್. ಜನಕ್ಕೆ ಹೇಳಿ ಏನು ಬರ್ತಾ ಇದೆ, ಅದನ್ನು ಬಿಟ್ಬಿಟ್ಟು ಏನೋ ಬರೀ ಹಿಂದೂಗಳ ಇದನ್ನು ಕದಿಯೋ ಕಳ್ಳರ ಥರ ನೀವು ಟ್ರೀಟ್ ಮಾಡ್ತಾ ಹೋಗ್ಬಿಟ್ರೆ ಸಿದ್ದರಾಮಯ್ಯನವರೇ, ನಿಮ್ಮ 100% ವೋಟ್ ಹಾಕ್ಸ್ಕೊಂಡಿದ್ದೀರ ಮುಸ್ಲಿಮ್ಸು, ಅವ್ರ ರಕ್ಷಣೆಗೆ ಹೋಗೋಕ್ಕಾಗ್ತಾ ಇಲ್ವಲ್ರಿ ನೀವು? ಹೇಳ್ಬೇಕು ಏನಾಗ್ತಾ ಇದೆ ಅಂತ ಹೇಳಿ. ನೀವು ಹೋಗಿ ಪ್ರಧಾನಮಂತ್ರಿನ ಭೇಟಿ ಮಾಡಿ ಬಂದ್ರಿ, ಅದಾಯ್ತು ಇದಾಯ್ತು. ಅಲ್ಲಿ ಏನಾಗ್ತಾ ಇದೆ ಸೆಂಟ್ರಲಲ್ಲಿ, ಹೇಗೆ ಈ ವಕ್ಫನ್ನ ನಿಜ ಇವತ್ತಿನ ದಿವಸ ವಕ್ಫ್ ಫ್ಯಾಕ್ಟ್ ಏನಾಗಿದೆ ಅಂತಂದರೆ ಯಾರು ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಮತ್ತು ವಕ್ಫ್ ಆಸ್ತಿ ತಿಂತಾ ಇರೋರು ಯಾರು? ಬಲಿಷ್ಠ ಮುಸ್ಲಿಮರೇ ಹೊರತು ಕನಿಷ್ಠ ಮುಸ್ಲಿಮರಿಗಿಲ್ಲ. ಇದೇನು ವಕ್ಫ್ ಆಸ್ತಿನ ನುಂಗ್ತಾ ಇರೋರು ಭಾಳ ಬಲವಾದ ಮುಸ್ಲಿಮ್ಸೇ ಹೊರತು ಬಡವ್ರಿಗೆ ಏನು ಸಿಕ್ಕಿದೆ ಅಲ್ಲಿ? ಸೊ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ BJP ಲೀಡರ್ಸ್ಗಳಲ್ಲಿ ದಯವಿಟ್ಟು ತಾವು ವಕ್ಫ್ನ ಅಮೆಂಡ್ಮೆಂಟ್ ತರ್ತಾ ಇದ್ರಲ್ಲ ಸೆಂಟ್ರಲ್ ಗೌರ್ಮೆಂಟ್, ಅದ್ರ ಬಗ್ಗೆ ಜನಕ್ಕೆ ತಿಳಿಸ್ತಾ ಹೋಗಿ, ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ಹೇಳಿ ಅವ್ರಿಗೆ. ಅದನ್ನು ಬಿಟ್ಟು ಸುಮ್ಮನೆ ಈ ನೀವೇ ಬೈದಾಡ್ಕೊಂಡು ಯತ್ನಾಳನ ಅವನು ಕಾಂಗ್ರೆಸ್ ಪಾರ್ಟಿ ಥರ ಅವನು ಅನ್ನೋದು, ಇವನು ಅವನ ಚೀ ನೋ ನೋ ನೋ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸ್ನೇಹಿತರುಗಳು, ಹಿರಿಯ ನಾಯಕರುಗಳು ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡಿ, ಏನಾದರೂ ಡೆವಲಪ್ಮೆಂಟ್ ವಿಚಾರ ಮಾತಾಡಿ, ಬಡವನ ಬಗ್ಗೆ ಮಾತಾಡಿ. ಯಾರು ಮಾತಾಡ್ತಾ ಇದ್ದಾರೆ ಇವತ್ತು? ಯಾವ ಬಡವಿಲ್ಲ, ಬರೀ ಎಲೆಕ್ಷನಲ್ಲಿ ಅಷ್ಟೇ ಭಾಷಣ ಮಾಡೋಕ್ಕೆ ಬಡವ, ಇನ್ನೇನು ಇಲ್ಲ. ಹೋಗಿ ಸರ್, ನಾನು ಮೊದಲೇ ಫಸ್ಟೇ ಅದು ಮಾತಾಡಿದೆ. ನಮ್ಮ ವಿಶ್ವ ಒಕ್ಕಲಿಗರ ಧರ್ಮಪೀಠದ ಧರ್ಮಾಧಿಕಾರಿಗಳಾದ ಚಂದ್ರಶೇಖರ ಸ್ವಾಮಿಗಳ ವಿರುದ್ಧ ಪೊಲೀಸ್ FIR ಹಾಕಿರೋದು ನಾನು ಖಂಡಿಸ್ತೇನೆ. ಯಾಕೆಂದರೆ ವಯಸ್ಸಾಗಿದೆ ಅವರಿಗೆ. ಅವರು ಅದನ್ನು ಪತ್ರದ ಮುಖೇನ ನಾನು ಅವ್ರು ತಪ್ಪು ಹೇಳಿದ್ದಾರೆ, ಹೌದು ತಪ್ಪು ಆಗಿದೆ, ಕ್ಷಮಿಸಬೇಕು ಅಂತಲೂ ಕೇಳಿದ್ದಾರೆ. ಅಂಥ ವಯಸ್ಸಾದ ಒಬ್ಬ ಸ್ವಾಮಿಗಳು, ನಮ್ಮಲ್ಲಿ ಗುರು ಪರಂಪರೆ ಇದೆ, ಅದಕ್ಕೆಲ್ಲ ಗೌರವ ಇದೆ. ಆ ಗೌರವ ಎಲ್ಲ ಕಳೀತಾ ಇದ್ದೀರ ನೀವು. ಎಲ್ಲರೂ ಗೌರವ ಅದಕ್ಕೆ ನಾನು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹೋಮ್ ಡಿಪಾರ್ಟ್ಮೆಂಟ್ನ ದಯಮಾಡಿ ಚಂದ್ರಶೇಖರ ಸ್ವಾಮಿಗಳ ಮೇಲೆ ಇರ್ತಕ್ಕಂಥ FIR ದಯವಿಟ್ಟು ಪ್ಲೀಸ್ ಕ್ಲೋಸ್ ದಟ್, ವಿಡ್ರಾ ದಟ್. ಬೇಕಾದಷ್ಟಿದೆ, ಬೇಕಾದಷ್ಟು ವಿಡ್ರಾ ಮಾಡಿದ್ದೀರಿ ಅದೆಲ್ಲ ಕೂಡ. ಅಲ್ಲ, ಇದು ಅವರು ಇವರಿಗೆ ಸಿದ್ದರಾಮಯ್ಯ ಹೇಳ್ತಿಲ್ಲ, ಬಿಚ್ತೀನಿ ಅಂತ, ಎಲ್ಲರನ್ನೂ ಬಿಚ್ತೀನಿ ಜನ. ಅಯ್ಯೋ, ಅದು ಯಾರ್ಯಾರ್ದೋ ಕೇಸು, ಹಳೆ ಕೇಸೆಲ್ಲ ತೆಗಿಸ್ತಾ ಇಲ್ವೋ ಈಗ? ಸಿದ್ದರಾಮಯ್ಯ ಬಿಚ್ಚಿ ನಿಂದು, ಅವ್ರು ನೀನು ಬಿಚ್ಚೋದು ಹೋಗ್ಲಪ್ಪ, ನಿಂದೆ ಬಿಚ್ಕೊಂಡು ನಗೆ ಪಾಟ್ಲು ಬರಿ ಬತ್ಲಾಕ್ ಕೂತಿದ್ಯಾ ನೀನು. ಜನ ನಗ್ತಾವ್ರೆ ಸಿದ್ದರಾಮಯ್ಯ ನೀನು ಆಡಳಿತ ನೋಡಿ. ಸ್ವಾಮಿಗಳಿಗಲ್ಲ, ಇಲ್ಲಿ ಗುರು ಪರಂಪರೆಗೆ ಇದು ಜಾತಿ ಪಾತಿ ವಿಚಾರ ಬೇರೆ ವಿಚಾರ. ಅದು ಗುರು, ಆ ಗುರು ಪರಂಪರೆಗೆ ನಾವು ಅವಮಾನ ಮಾಡಬಾರ್ದು, ಧಕ್ಕೆ ಆಗಬಾರ್ದು. ದಯಮಾಡಿ ಇಮಿಡಿಯೇಟ್ಲಿ ದ ಗವರ್ಮೆಂಟ್ ಅದ್ರ ಬಗ್ಗೆ FIR ಬಗ್ಗೆ ತೀರ್ಮಾನ ತಗೋಬೇಕು. ಹೌದು, 140 ಫೈಲ್ಗಳು ಒಬ್ಬ IAS ಅಧಿಕಾರಿ ತಗೊಂಡು ಹೋಗಿದ್ದಾನೆ ಅಂತಕ್ಕಂಥದ್ದನ್ನ ಲೋಕಾಯುಕ್ತ ಟಿಪ್ಪಣಿಲಿ ಕೊಟ್ಟಿದ್ದಾರೆ. ಯಾವುದು 140 ಸೈಟು ಹೇಳ್ಬೇಕಲ್ಲ? ಸಿದ್ದರಾಮಯ್ಯನವ್ರ ಕುಟುಂಬದ ಮತ್ತು ಇನ್ಯಾರು MLAಗಳದ, MP ಗಳದ, ಮಂತ್ರಿಗಳದ, ಅಥವಾ ಹಿಂದಿನ ಸರ್ಕಾರದ ಹೇಳಬೇಕಲ್ಲ ಯಾವುದು ಇದು 140 ಫೈಲ್ಗಳು ಅಂತ. ಯಾಕೆಂದರೆ ಈಗ ಬರ್ತಾ ಇರೋದು 140 ಫೈಲು ಸೂಟಾಕ್ಬಿಟ್ಟಿದ್ದಾರೆ ಈಗಾಗಲಿ ಅಂತ. ಅವನೇನು ಮಾಡ್ತಾವ? UD ಮಿನಿಸ್ಟರ್ ಫಸ್ಟ್ ಹಿ ಮಸ್ಟ್ ಬಿ ಅರೆಸ್ಟೆಡ್. ಭಾಳ ದಾಂಧಲೆ ಮಾಡಿಬಿಟ್ಟು ಹುಟ್ಟೋದ ಇಲ್ಲಿ ಬಂದು ಹೊತ್ತ ಕಡೆ. ಸಿಕ್ದವರು ಸೈಟ್ ಕೊಡಿಸಿ 50-50ನಲ್ಲಿ 50-50ನಲ್ಲಿ ಸೈಟು. ಇವನು ಹೇಳಿದವ್ರಿಗೆಲ್ಲ ಸೈಟು 100 ಕೋಟಿ 1000 ಕೋಟಿ ಬಾಚ್ಕೊಂಡು ಹೋದ ಇಲ್ಲಿಂದ. ನಮ್ಮ ಮೇಲೆ ಕೋರ್ಟಲ್ಲಿ ಬರೀ ತಂದಿದ್ದ, ನನ್ನ ಬಗ್ಗೆ ಮಾತಾಡೋಕೆ ಕೂಡಿದ್ರು ನೀವು ಅಂತ. ಹಾಗಾದರೆ ಕೋರ್ಟು ಒಬ್ಬ ವ್ಯಕ್ತಿಯ ವಾಕ್ ಸ್ವಾತಂತ್ರ್ಯವನ್ನು ಕಳಿಸ್ಕೊತೀರ?
ಬಟ್ ಆ ಪ್ರಶ್ನೆ ಕೇಳಿದ್ರೆ ವೈರತ್ವಕ್ಕೆ ಕೋಪ ಬರುತ್ತೆ, ಅಂಥದ್ದೇನೂ ಆಗಿಲ್ಲ, ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತ. ಅಯ್ಯೋ, ಮಂತ್ರಿಗಳೇ ಹೇಳ್ತಾವ್ರ, ನಮ್ಮ ಜಿಲ್ಲಾ ಮಂತ್ರಿ ಮಹದೇವಪ್ಪನೂ ಅದೇ ಹೇಳ್ತಾ ಇದ್ದಾರೆ, ನಮ್ಮ ವೆಂಕಟೇಶ್ ಅದೇ ಹೇಳ್ತಾ ಇದ್ದಾರೆ, ಯು ಡಿ ಮಿನಿಸ್ಟರ್. ಏನಾಗಿಲ್ಲ ರೀ ಇಲ್ಲಿ, ನೀವೇ ಸೃಷ್ಟಿ ಹಾಗಾದ್ರೆ ಸೃಷ್ಟಿ ಮಾಡ್ಬಿಟ್ಟು ನಾವೇನಾ? ಹಾಗಾದ್ರೆ ಹೈಕೋರ್ಟು ಅಲ್ಲಿ ಜಡ್ಜ್ಮೆಂಟ್ ಬಂದಿಲ್ಲ, ಸೃಷ್ಟಿನ ಅದು? ಅರೆ, ಒಂದು ಹೈಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ನಾಗಪ್ರಸನ್ನ ಎಂಥ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಈಸ್ ಕನ್ವಿಕ್ಟೆಡ್ ಜಡ್ಜ್ಮೆಂಟ್, ಅದು ಕನ್ವಿಕ್ಷನ್ ಮಾಡಬೇಕು ಅಂತಲೇ ಇರೋದ್ರಲ್ಲಿ. ಹಾಗೆ ಇದೆಲ್ಲ ಗೊತ್ತಿದ್ದೇವೆಲ್ಲ ನಾಟಕ ಆಡ್ತಾ ಇದ್ರೆಲ್ಲ ಕೂತು. ನಾವು ಭಾಳ ದಿವಸ ಆಗಲ್ಲ, ಇದು ಭಾಳ ದಿವಸ ಉಳಿಯಲ್ಲ. ಈ ಅಹಿಂದದವ್ರು ಎತ್ಕಟ್ಟೋ ಪ್ರಯತ್ನ ಸರ್ ಈ ಸಮಾಜ